ಅಭ್ಯಾಸ 4.1 ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ. ಕೆಳಗಡೆ ಸಮೀಕರಣಗಳು ಕೊಟ್ಟಿದ್ದಾವೆ. ಈ ಸಮೀಕರಣಗಳನ್ನು ಬಿಡಿಸಿದಾಗ ಸಂಕ್ಷಿಪ್ತ ರೂಪಕ್ಕೆ ಬಂದಾಗ ಕನಿಷ್ಠ ರೂಪಕ್ಕೆ ಬಂದಾಗ ಈ ಕನಿಷ್ಠ ರೂಪಕ್ಕೆ ಬಂದಾಗ ax² + bx + c = 0 a is not equal to 0 ರೂಪದಾಗ ಇರಬೇಕು ರೀ. ಇದ್ದಾಗ ಕೊಟ್ಟಿರುವ ಸಮೀಕರಣ ದತ್ತ ಸಮೀಕರಣವನ್ನು ವರ್ಗ ಸಮೀಕರಣ ಅದಂತ ಹೇಳಬೇಕು. ಇಲ್ಲ ಅಂತಂದು ಕೊಟ್ಟಿರೋ ಸಮೀಕರಣ ದತ್ತ ಸಮೀಕರಣ ವರ್ಗ ಸಮೀಕರಣದಾಗ ಇಲ್ಲ ಅಂತ ಹೇಳಬೇಕು. ಇಲ್ಲಿ x + 1 ಎಂಬುದು a + b² ರೂಪದಾಗದ. ಅದರ ಹಿಂದಕ್ಕೆ ಏನು ಮಾಡ್ಬೇಕಂತಂದಾಗ ಬ್ರ್ಯಾಕೆಟ್ a + b² = a² + 2ab + b² ರೂಪದಾಗ ಬರ್ಕೋಬೇಕು. ಎ ಅಂತಂದ್ರೆ ಎಷ್ಟು x², a ಅಂತಂದ್ರೆ ಎಷ್ಟು x² ಪ್ಲಸ್ 2 ಅಂತಂದ್ರೆ 2 ಆ್ಯಸ್ ಇಟ್ ಈಸ್ ಬರಬೇಕು. a ಅಂತಂದ್ರೆ x, b ಅಂತಂದ್ರೆ 1 ಪ್ಲಸ್ b ಅಂತಂದ್ರೆ ಎಷ್ಟು ರೀ 1² = ಇದು ಸಮೀಕರಣ ಬರಿಬೇಕು. 2 ಬ್ರ್ಯಾಕೆಟ್ x - 3 ಬ್ರ್ಯಾಕೆಟ್ ಕ್ಲೋಸು ಸಮನಾಗಿದೆ x² ಪ್ಲಸ್ 2 × x ಅಂತಂದ್ರೆ 2x ಇಂದ 1 ಗುಣಾಕಾರ ಮಾಡಿದ್ರೆ 2x ಬರ್ತದೆ ಪ್ಲಸ್ 1ರ ವರ್ಗ ಅಂತಂದ್ರೆ 1 ಸಮನಾಗಿದೆ. ಇದನ್ನು ಇದಕ್ಕೆ ಗುಣಿಸಿದಾಗ 2 × x ಅಂತಂದಾಗ 2x ಪ್ಲಸ್ ಇಂಟು ಮೈನಸ್ 2 3 6 ಈ ರೀತಿ ಮಾಡಿದಾಗ ಇಲ್ಲಿ ನೋಡ್ರಿ ಇನ್ನೊಂದು ಸಲ ಇದು ಅಂಬೋದು x + 1² ಇದ್ದಿಂದ ಈ ಸೂತ್ರದಾಗ ಬರೆದಾಗ a ಅಂತಂದ್ರೆ ಎಷ್ಟು ರೀ x ಅಂತ ಬರ್ಕೊಂಡಿದ್ದೇವೆ. a ಅಂತಂದ್ರೆ ಎಷ್ಟು x ಪ್ಲಸ್ 2 ಅಂತಂದ್ರೆ 2 ಆ್ಯಸ್ ಇಟ್ ಈಸು. a ಅಂತಂದ್ರೆ x ಅಂತ ಬರ್ಕೊಂಡೆ. b ಅಂತಂದ್ರೆ 1 ಪ್ಲಸ್ b ಅಂತಂದ್ರೆ 1ರ ವರ್ಗ ಬರ್ಕೊಂಡಿದೆ ಸಮನಾಗಿದೆ. ಇದು 2 ಇದು ಬ್ರ್ಯಾಕೆಟು x - 3 ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ಬಿಡಿಸಿದಾಗ ಇದು x² ಹೆಂಗದ ಹಂಗೆ ಬರಬೇಕು ಪ್ಲಸ್ ಇದನ್ನು ಇದು ಗುಣಾಕಾರ ಮಾಡಿದಾಗ 2 × x ಅಂತಂದಾಗ 2x ಆಯ್ತದೆ. ಈ 2x ದಿಂದ 1 ಗುಣಾಕಾರ ಮಾಡಿದ್ರೆ ಮತ್ತೆ 2x ಬರ್ತದೆ. ಅದು 2x ಇಲ್ಲಿ 1ರ ವರ್ಗ ಮಾಡಿದಾಗ 1 ಬರುತ್ತದೆ. ಅದರ 1 ಸಮನಾಗಿದೆ. ಇದನ್ನು ಇದು ಗುಣಿಸಿದಾಗ 2 × x ಅಂತಂದ್ರೆ 2x ಮತ್ತು ಇದು 2 ರಿಂದ 3 ಗುಣಿಸಾಗ 2 3 6 ಇಲ್ಲಿ ಪ್ಲಸ್ ಇದು ಮೈನಸ್ಸು ಪ್ಲಸ್ ಇಂಟು ಮೈನಸ್ ಈಗ ಸಮನಾಗಿದೆ ಚಿಹ್ನೆ ಅಂದರೆ ಬಲಭಾಗದಾಗ ಇದ್ದಂಥ ಪದಗಳನ್ನು ಎಡಭಾಗಕ್ಕೆ ಕರ್ಕೊಂಡು ಬಂದಾಗ ಚಿಹ್ನೆಗಳ ಸಹಿತ ಬರ್ತಾವೆ ಮಕ್ಕಳೇ. ಚಿಹ್ನೆಗಳ ಸಹಿತ ಬಂದಾಗ ಏನಾಯ್ತದೆ ಅಂತಂದ್ರೆ ಚಿಹ್ನೆಗಳನ್ನು ಬದಲಾವಣೆ ಆಗ್ತಾವೆ. ಯಾವ ರೀತಿ ಅಂತಂದ್ರೆ ಕೇಳ್ರಿ 2x² ಪ್ಲಸ್ 2x ಪ್ಲಸ್ 1 ಇದು 2x ಎಂಬ ಪ್ಲಸ್ದಾಗ ಅದ ರೀ. ಎಡಭಾಗದಿಂದ ಇದ್ದಿಂದ ಬಲಭಾಗದಾಗ ಇದ್ದಿಂದ ಎಡಭಾಗದಾಗ ಬಂದಾಗ -2x ಆಗುತ್ತದೆ ಮತ್ತು ಇದು -6 ಅದ. ಈ ಕಡೆ ಬಂದಾಗ ಏನಾಯ್ತು +6 ಆಯ್ತದ ಸಮನಾಗಿದೆ 0. ಇಲ್ಲಿ ನೋಡ್ರಿ ಸಜಾತಿ ಪದಗಳನ್ನು ಕೂಡಿಸ್ರಿ. ಇಲ್ಲಿ 2x ಮತ್ತು 2x ಸಜಾತಿ ಪದಗಳವ. ಇಲ್ಲಿ +2x ಅದ, ಇದು -2x ಅಂತಂದ್ರೆ ಇವು ಏನಾಯ್ತದೆ ರೀ ಕ್ಯಾನ್ಸಲ್ ಆಯ್ತು ರೀ ಅಂತಂದ್ರೆ ಕಳೆದಾಗ ಏನಾಯ್ತು 0 ಆಯ್ತದ. ಇಲ್ಲಿ ಏನು ಉಳಿತು ಅಂತಂದ್ರೆ x² ಪ್ಲಸ್ ಇಲ್ಲಿ 1 ಅದ, 1ರಲ್ಲಿ 6 ಕೂಡಿಸಿದಾಗ 7 ಸಮನಾಗಿದೆ 0. ಇದು ಈ ಒಂದು ಸಮೀಕರಣವನ್ನು ಬಿಡಿಸಿದಾಗ ಸಂಕ್ಷಿಪ್ತ ರೂಪಕ್ಕೆ ಬಂದಾಗ ಈ ರೂಪದಾಗ ಬಂತು x² ಪ್ಲಸ್ 7 ಸಮನಾಗಿದೆ 0. ಈ ರೂಪದಾಗ ಬಂದಾಗ ಇದು ಅಂಬದು ನೋಡಬೇಕು ನಾವು ವರ್ಗ ಸಮೀಕರಣದ ಸಾಮಾನ್ಯ ಅಥವಾ ಆದರ್ಶ ರೂಪ ಏನದ ax² ಪ್ಲಸ್ bx ಪ್ಲಸ್ c = 0 ಆ ರೂಪದಾಗ ಇದು ಅದ ರೀ. ಈ ವರ್ಗ ಅಂಬದು ಅಂದರೆ ಚರಾಕ್ಷರದ ವರ್ಗ ಚರಾಕ್ಷರದಾಗ 2 ಅದ. ಆದ್ದರಿಂದ ಇದಕ್ಕೆ ಆ ವರ್ಗ ಸಮೀಕರಣ ಅದಂತ ಬರೀಬೇಕು. ಆದ್ದರಿಂದ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಅಂತ ಬರಬೇಕು ಮಕ್ಕಳೇ. 1ನೇ ಉಪಪ್ರಶ್ನೆ ಮುಗೀತು. ಅದೇ ರೀತಿ 2ನೇ ಉಪಪ್ರಶ್ನೆ
ಇಲ್ಲಿ ಪರಿಹಾರ ಎಕ್ಸ್ ಸ್ಕ್ವಯರ್ ಮೈನಸ್ 2x ಸಮನಾಗಿದೆ. ಈ ಪದದಿಂದ ಈ ಪದಕ್ಕೆ ಏನು ಮಾಡಬೇಕು, ಗುಣಿಸ್ಬೇಕು. ಇದು 2ರಿಂದ 3 ಗುಣಿಸಿದಾಗ 2 ಮೂರಲೆ 6 ಮೈನಸ್ ಇಂಟು ಪ್ಲಸ್ ಅಂತಾಗ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಇದು 2 ಮೂರಲೆ 6 ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಇಂಟು ಎಕ್ಸ್ ಅಂತಂದ್ರೆ 2x 2 ಇಂಟು ಎಕ್ಸ್ ಅಂತಂದ್ರೆ 2x ಆಯಿತು ಮಕ್ಕಳೇ. ಇಲ್ಲಿ ಇದನ್ನು ಬಲಭಾಗದಲ್ಲಿ ಇದ್ದಂಥ ಪದಗಳನ್ನು ಎಡಭಾಗಕ್ಕೆ ಕರ್ಕೊಂಡು ಬಂದಾಗ ಚಿಹ್ನೆಗಳ ಸಹಿತ ಬರ್ತಾವೆ. ಚಿಹ್ನೆಗಳು ಅಂತಂದ್ರೆ ಇಲ್ಲಿ ಏನಾಯ್ತದೆ ಅಂತಿದ್ದು 2x ಸ್ಕ್ವಯರ್ ಮೈನಸ್ 2x ಇದು ಸಮನಾಗಿದೆ ಚಿಹ್ನೆ ಈ ಕಡೆ ಅಂತಂದ್ರೆ ಎಡಭಾಗದಾಗ ಬಂದಾಗ ಮೈನಸ್ ಇದ್ದಿಂದು ಪ್ಲಸ್ 6 ಆಗುತ್ತದೆ. ಇಲ್ಲಿ ಪ್ಲಸ್ 2x ಇದ್ದಿಂದು ಮೈನಸ್ 2x ಸಮನಾಗಿದೆ 0. ಮತ್ತೊಂದು ಸಲ ನೋಡಿರಿ ಮಕ್ಕಳೇ, ಇದು ಎಕ್ಸ್ ಸ್ಕ್ವಯರ್ ಹೆಂಗದ ಹಾಗೂ ಮೈನಸ್ 2x ಸಮನಾಗಿದೆ. ಇದರಿಂದ ಇದಕ್ಕೆ ಗುಣಿಸಿದಾಗ ಮೈನಸ್ 6 ಬಂತು. ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ 2 ಇಂಟು ಎಕ್ಸ್ ಅಂತಂದ್ರೆ 2x. ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಇದು ಸಮನಾಗಿದೆ ಚಿಹ್ನೆ ಈ ಕಡೆ ಇದ್ದಿಂದ ಸಮನಾಗಿದೆ ಚಿಹ್ನೆ ಎಡಭಾಗಕ್ಕೆ ಬಂದಾಗ ಮೈನಸ್ ಇದ್ದಿಂದ ಪ್ಲಸ್ 6 ಆಗುತ್ತದೆ. ಪ್ಲಸ್ 2x ಇದ್ದಿಂದ ಮೈನಸ್ 2x ಆಗ್ತದೆ. ಸಮಾನ 0 ಅಂತ ಬರೆದಾಗ ಇಲ್ಲಿ ನೋಡಿರಿ ಸಜಾತಿ ಪದಗಳನ್ನು ಏನು ಮಾಡ್ಬೇಕು ರೀ, ಕೂಡಿಸ್ಬೇಕು. ಸಜಾತಿ ಪದಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ 2x ಅದ ಮತ್ತು ಇಲ್ಲಿ 2x ಅದ. ಇವು 2 ಕೂಡಿಸಿದ್ರು ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ ಇದು 6 ಹೆಂಗದ ಹಾಗೂ ಸಮನಾಗಿದೆ 0. ಇದು ಈ ಸಮೀಕರಣವನ್ನು ಬಿಡಿಸಿದಾಗ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 6 ಸಮನಾಗಿ 0. ಇದು ಅಂಬದು ಸ್ವಲ್ಪ ನಾವು ಈ ಆದರ್ಶ ರೂಪ ಅಂತಂದ್ರೆ ಸಾಮಾನ್ಯ ರೂಪದಾಗ ನೋಡಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 6 ಅಂಬದು ರೂಪದಕ್ಕೆ ಸರಿ ಹೊಂತದ. ಆದ್ದರಿಂದ ಕೊಟ್ಟಿರುವ ಸಮೀಕರಣ ಅಥವಾ ದತ್ತ ಸಮೀಕರಣವನ್ನು ಏನದ ರೀ, ವರ್ಗ ಸಮೀಕರಣ ಅದಂತ ಬರಬೇಕು. ಕೆಳಗಡೆ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ. ಇದು 2ನೇ ಉಪಪ್ರಶ್ನೆ ಮುಗೀತು ಮಕ್ಕಳೇ. 3ನೇ ಉಪಪ್ರಶ್ನೆ ನೋಡರಿ. ಪರಿಹಾರ ಇಲ್ಲಿ ಏನದ ಅಂತಂದ್ರೆ ಇನ್ನೂ 2 ಪದ ಅವ, ಇನ್ನೂ 2 ಅಂತಂದರೆ ಇದರಿಂದ ಇದು ಗುಣಿಸ್ಬೇಕು, ಇದರಿಂದ ಇದು ಗುಣಿಸ್ಬೇಕು ಅಂತ ಮೊದಲನೇ ಅಕ್ಷರದಿಂದ ಈ ಒಂದು 2 ಪದಗಳಿಗೆ ಗುಣಿಸ್ಬೇಕು ರೀ. 2 ಇಂಟು ಎಕ್ಸ್ ಅಂತಂದ್ರೆ ಎಷ್ಟಾಯ್ತು ರೀ, 2x. ಇದು ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವಯರು ಇದು ಆಯಿತು. ಏನಂತ ಎಕ್ಸ್ ಇಂಟು 1 ಅಂತಂದಾಗ ಪ್ಲಸ್ ಎಕ್ಸು. ಈ ಪದದಿಂದ 2 ಗುಣಿಸಿದೆವು. ಮತ್ತಿಲ್ಲಿ ಇದರಿಂದ ಇದು ಗುಣಿಸ್ಬೇಕು. ಇದು ಮೈನಸ್ 2 ಇಂಟು ಎಕ್ಸ್ ಅಂತಂದ್ರೆ 2x ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 1 ಅಂತಂದ್ರೆ 2 ಈಸ್ ಈಕ್ವಲ್ ಟು. ಅದೇ ರೀತಿ ಇದು 2 ಪದಗಳ ಗುಣಲಬ್ಧ. ಇದರಿಂದ ಇದು ಗುಣಿಸಾಗ ಎಕ್ಸ್ ಇಂಟು ಎಕ್ಸ್ ಅಂದಾಗ ಎಕ್ಸ್ ಸ್ಕ್ವಯರು. ಎಕ್ಸ್ ಇಂಟು 3 ಅಂತಂದಾಗ 3x ಪ್ಲಸ್ 3x ಅಂತ ಬರಬೇಕು. ಮೈನಸ್ 1 ಇಂಟು ಎಕ್ಸ್ ಅಂತಂದ್ರೆ ಮೈನಸ್ ಎಕ್ಸು. ಮೈನಸ್ 1 ಇಂಟು 3 ಅಂತಂದ್ರೆ ಮೈನಸ್ 3 ಈ ರೂಪದಾಗ ಬರ್ತದೆ ಮಕ್ಕಳೇ. ಇಲ್ಲಿ ಸಮನಾಗಿದೆ ಚಿಹ್ನೆ ಬಲಭಾಗದಲ್ಲಿದ್ದಂಥ ಪದಗಳನ್ನು ಸಮಾನ ಚಿಹ್ನೆ ಎಡಭಾಗದಲ್ಲಿದ್ದಂಥ ತರಬೇಕು. ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 2x ಮೈನಸ್ 2 ಸಾಮಾನ್ಯ ಚಿಹ್ನೆ ಇದು ಪ್ಲಸ್ ಎಕ್ಸ್ ಸ್ಕ್ವಯರ್ ಇದ್ದಿಂದು ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಇದ್ದಿಂದು ಮೈನಸ್ 3x ಮೈನಸ್ ಎಕ್ಸ್ ಇದ್ದಿಂದು ಪ್ಲಸ್ ಎಕ್ಸ್ ಮೈನಸ್ 3 ಇದ್ದಿಂದು ಪ್ಲಸ್ 3 ಸಮನಾಗಿದೆ 0. ಇಲ್ಲಿ ಸಜಾತಿ ಪದಗಳನ್ನು ಕೂಡಿಸ್ರಿ ಮಕ್ಕಳೇ. ಇದು ಮೈನಸ್ ಎಕ್ಸ್ ಇಲ್ಲೊಂದು ಸಜಾತಿ ಪದ ಅದ ರೀ, ಇದೊಂದು ಸಜಾತಿ ಪದ ಮತ್ತು ಅವು ಕೂಡಿಸ್ರಿ. ಎಕ್ಸ್ ಸ್ಕ್ವಯರ್ ಅಂತಂದ್ರೆ ಇದು ಪ್ಲಸ್ ಎಕ್ಸ್ ಸ್ಕ್ವಯರ್ ಅದ ರೀ, ಇದು ಮೈನಸ್ ಎಕ್ಸ್ ಸ್ಕ್ವಯರ್ ಏನಾಯ್ತದ ಅಂತಂದ್ರೆ
ಕ್ಯಾನ್ಸಲ್ ಆಯ್ತು ರೀ ಇದು ಇದು ಮತ್ತು ಇದು ಎಕ್ಸ್ ಇಂಟು ಇದು 1x ಅಂತಂದ್ರೆ 2x ಇದು ಮೈನಸ್ ಇದೂ ಸಜಾತಿ ಪದ ಮೈನಸ್ 2x ಮೈನಸ್ 3x ಸಜಾತಿ ಪದಗಳು ಅವು ಕೂಡಿಸ್ಬೇಕು. ಇದು 2 ಮತ್ತು 3 ಕೂಡಿಸ್ರೆ 5x ಮತ್ತು ಇಲ್ಲಿ ಏನು ಉಳಿತ್ರಿ ಅಂತಂದ್ರೆ -2 ಮತ್ತು +1 ಇದು 2 ಸಜಾತಿ ಅವ. ಅದು ಕಳೆದ್ರೆ ಎಷ್ಟು ಅಂತಂದ್ರೆ +1 ಅಂತ ಬರ್ತದೆ ಸಮನಾಗಿದೆ 0. ನೋಡಿರಿ ಮಕ್ಕಳೇ ಇನ್ನೊಂದು ಸಲ ನೋಡಿರಿ. ಇದು x² ಇದು +x² ಇದು -x² ಏನೋ ಕ್ಯಾನ್ಸಲ್ ಅದು ಮತ್ತು ಇದು ಸಜಾತಿ ಪದ x ಇದು ಸಜಾತಿ ಪದ x 1x ಅಂತಂದ್ರೆ 2x ಇದು -2x -3x 2 ಸಮ ಚಿಹ್ನೆಗಳವ. ಸಮ ಚಿಹ್ನೆಗಳಿದ್ದಾಗ ಕೂಡಿಸ್ಬೇಕು. 2 ಮತ್ತು 3 ಕೂಡಿಸ್ರೆ 5 ಇದು -5x. ಇಲ್ಲಿ ಇದು -2 ಮತ್ತು +3 ಏನೋ ಸಜಾತಿ ಅವ. -2ರಲ್ಲಿ +1 ಕಳೆದಾಗ ಏನಷ್ಟು ಅಂತಂದ್ರೆ 1 ಬರ್ತದೆ. ಅದು +1 ಸಮನಾಗಿ 0. ಇದು ಸಮೀಕರಣ ಅಂಬೋದು ಏನದ ಅಂತ ಅಂಬೋದು ನೋಡಬೇಕು. x² + bx + c = 0 ಆ ರೂಪದಾಗ ಇಲ್ಲ ರೀ. ಆದ್ದರಿಂದ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿಲ್ಲ ಅಂತ ಬರೀಬೇಕು ಮಕ್ಕಳೇ.